ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಭಿಮಾನಿಗಳೇ ಅದಕ್ಕೋಸ್ಕರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಎಲ್ಲೆಲ್ಲಿ ಹೋಗ್ತೀನಿ, ದರ್ಶನ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನನಗೆ ಇಲ್ಲಿ ಬೆಳಗ್ಗೆ ತುಂಬ ಕ್ರೌಡ್ ಆಗಿದೆ. ಎಷ್ಟು ಕ್ರೌಡ್ ಆಗಿದೆ ನಿಜವಾಗ್ಲೂ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಆಗಿದೆ. ದೇವಸ್ಥಾನ ಹತ್ರ ಬಂದಿದ್ದೀನಿ. ನೋಡಿ ಹೊರಗಡೆ ಹೋಗ್ತಾ ಇದ್ದೀನಿ. ದೇವಸ್ಥಾನ ಒಳಗಡೆ ಇದ್ದೀನಿ. ಆದಷ್ಟು ನಿಮಗೆ ದರ್ಶನ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಇವಾಗ ರಾಯರ ದರ್ಶನ ದೇವ್ರ ದರ್ಶನ ಮಾಡ್ಕೊಳ್ಳಿ. ಗರ್ಭಗುಡಿ ಒಳಗಡೆ ಯಾರನ್ನೂ ಬಿಡಲ್ಲ. ಒಳಗಡೆ ಪ್ರವೇಶ ಇಲ್ಲ. ಅದಕ್ಕೋಸ್ಕರ ಹೊರಗಡೆ ನೋಡಿ ತೋರಿಸ್ತಾ ಇದ್ದೀನಿ. ದರ್ಶನ ಮಾಡ್ತಾ ಇದ್ದೀನಿ. ದರ್ಶನ ಮಾಡ್ಕೊಳ್ಳಿ. ಗುರು ರಾಘವೇಂದ್ರ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಗುರುಗಳ ಕೈಗೆ ಸಿಕ್ಕಿದ್ರು ಗುರುಗಳ ಹತ್ರ ಮಾತಾಡಿ ಕೊಡಬೇಕಾದ್ರೆ ಅವರ ರಾಯರ ಹತ್ರ ಇಡೋದಕ್ಕೆ ಒಂದು ಕೊಡಬೇಕಾಗಿತ್ತು. ಕೊಟ್ಟು ಕಲಿಸಿದ್ರು. ಅವರೇ ಬಂದು ಫೋನ್ ಮಾಡಿ ಈಸ್ಕೊಂಡವರು ಸೇವೆ ಮಾಡೋದು ತುಂಬ ಖುಷಿ ಆಯ್ತದೆ. ಮುಖ್ಯದ್ವಾರ ರಾಯರ ದರ್ಶನ ಮಾಡ್ಕೊಳ್ಳೋದು. ಇವತ್ತು ಶನಿವಾರ ಅಲ್ಲ, ತುಂಬ ಕ್ರೌಡ್ ಇದೆ. ನೋಡಿ ದರ್ಶನ ಮಾಡಿ, ರಾಯರ ದರ್ಶನ ಮಾಡಿ ನೋಡಿ. ಆದಷ್ಟು ರಾಯರ ದರ್ಶನನ 2ನೇ ಸರಿ ಮಾಡಿಸ್ತಾ ಇದ್ದೀನಿ. ರಾಯರ ದರ್ಶನ ಮಾಡ್ಕೊಳ್ಳಿ. ತುಂಬ ಖುಷಿ ಆಗುತ್ತೆ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಗುರು, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ನೋಡ್ತಾ ಇರ್ಬೋದು ಹೆಚ್ಚು ಜನ ಬಂದವರ ಸೇವೆಗಳು ಮಾಡಿಕೊಂಡು ರಾಯರ ಆಶೀರ್ವಾದ ಬಂದಿದೆ. ಇಷ್ಟೊಂದು ಕ್ರೌಡ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನೋಡಿ ಇವಾಗ ಒಳಗಡೆ ಗುರುಗಳು ಸುಖದಿಂದ ತೀರ್ಥ ಗುರುಗಳು ಪೂಜೆ ಮಾಡ್ತಾ ಇದ್ದಾರೆ. ಆ ಪೂಜೆಗೋಸ್ಕರ ಒಳಗಡೆ ಹೋಗ್ತಾ ಇದ್ದೀನಿ. ಹೋಗಿ ನಾವು ಪೂಜೆನ ನೋಡಿಕೊಂಡು ದರ್ಶನ ಮಾಡ್ಕೊಂಬರೋಣ. ನೋಡಿ ಅಲ್ಲಿದ್ದಾರೆ ಗುರುಗಳು, ಅಲ್ಲಿದ್ದಾರೆ. ತೋರಿಸ್ಕೊಡ್ತೀನಿ ಮತ್ತೆ.
अथाधिप्रजं मातापूर्वरूपं विकोत्तररूपं प्रजननगुं संधानं विद्याभिप्रजम् अथाध्यात्मम् अधराहपूर्वरूपम् उत्तराहनुरुत्तररूपं
पुरुषविधयेवा तस्य पुरुषविधता अन्वयं पुरुषविदः तस्य प्राण एव शिरः प्राणो दक्षिणः पक्षः अपानमुत्तरः पक्षः आकाश आत्मा पृथिवीपुच्छं प्रतिष्ठा श्लोको भवति प्राणन् देवा अनुप्राणन्ते पशवश्च ये प्राणो हि भूतानामायुः तस्मात् सर्वायुषमुच्यते सर्वमेव आयुर्यन्ते ये प्राणं ब्रह्मोपासते प्राणो हि भूतानामायुः तस्मात् सर्वायुषमुच्यत इति शेष एव शारीर आत्मा यः पूर्वस्यात् तस्मात् प्राणमयात् अन्योन्तर आत्मा मनोमयः येनैष पूर्णः एष पुरुषविधयेव यतो वाचो निवर्तन्ते प्राप्य मनसा सह आनन्दं ब्रह्मणो विश्वात् विदेवि कदाचनेति अस्यैष एव शारीर आत्मा यः पूर्वस्यात् तस्मात् मनोमयात् अन्योन्तर आत्मा विज्ञानमयः येनैष पूर्णः सदा एष पुरुषविधयेव तस्य पुरुषविधता वयं पुरुषविदः तस्य श्रद्धैव शिरः कृतं दक्षिणं पक्षः सत्यमुत्तरः पक्षः योग आत्मा महपुच्छं प्रतिष्ठा श्लोको भवति विज्ञानै यष्टन्तनुते कर्माणि तनुकेऽपि च विज्ञानं देवाः सर्वे ब्रह्मज्येष्ठमुपासते विज्ञानं ब्रह्म चेद्वेद तस्माच्छेन्न प्रमाद्यते शरीरे पाप्मनो हित्वा सर्वान् कामान् समश्नुत इति शेष एव शारीर आत्मा यः पूर्वस्यात् तस्मात् विज्ञानमयात् अन्योन्तर आत्मानन्दमयः तस्य पुरुषविधता वयं पुरुषविदः तस्य प्रियमेव शिरः मोदो दक्षिणपक्षः प्रमोदोत्तरः पक्षः आनन्द आत्मा ब्रह्मपुच्छं प्रतिष्ठा सत्येज श्लोको भवति असन्नेव स भवति असद्ब्रह्मेति वेद चेत् अस्ति ब्रह्मेति चेद्वेद तमेनन्दतो विदुरिति शेष एव शारीर आत्मा यः पूर्वस्यात् प्रश्नात् उता विद्वानमुं लोकं प्रेत्य कश्चन गच्छति आहो विद्वानमुं लोकं प्रेत्य कश्चित् समश्नुता सत्येष श्लोको भवति ईशास्मात् वातः पवते ईशयः ईशास्मादग्निश्चेन्द्रश्च दुर्धामति पञ्चम इति ईशानन्दस्य मीमांसा भवति युवास्यात् साधुयुगाध्यायकः आशिष्ठो दृढिष्ठो बलिष्ठः येयं पृथिवी सर्वा वित्तस्य पूर्णा स्यात् एको मानुष आनन्दः
ये जगन्मानुषा आनन्दा अनेको मनुष्यगन्धर्वाणामानन्दः श्रोत्रियस्य जागामः तस्य अनेको देवगन्धर्वाणामानन्दः ये कर्मणा देवानपि युङ्क्ते ये जदं कर्म देवानामानन्दाः श्रोत्रियस्य जागामः तस्य ಇವಾಗ ಕೆರೆಯಲ್ಲಿ ನೀರು ಇದೆಯಾ ಇಲ್ಲ ಅಂತ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಸ್ನಾನ ಮಾಡೋದಕ್ಕೆ. ನಂದು ಬೆಳಗ್ಗೆನೇ ದರ್ಶನ ಆಯಿತು, ಸ್ವಾಮೀಜಿಯವ್ರನ್ನ ಮೀಟ್ ಆಗಬೇಕಾಗಿತ್ತು. ಆದರೆ ಅದು ಮುಗಿಸ್ಕೊಂಡು ನಮ್ಮ ಮಿಸಸ್ಸು ಮಕ್ಕಳು ಅವರೆಲ್ಲ ಕೆರೆಯಲ್ಲಿ ಸ್ನಾನ ಮಾಡಬೇಕು ಅಂತಂದರು. ಅದಕ್ಕೋಸ್ಕರ ಕೆರೆ ಕಡೆಗೆ ಹೋಗ್ತಾ ಇದ್ದೀನಿ. ನೀರು ಇದೆಯಾ ಇಲ್ಲ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಯಾಕಂದರೆ ಇವತ್ತು ಶನಿವಾರ ಅಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಜನ ಜಾಸ್ತಿ ಬಂದವ್ರೆ ರಾಯರ ದರ್ಶನಕ್ಕೆ. ನಿಮಗೂ ಈ ವಿಡಿಯೋದಲ್ಲಿ ಆಲ್ರೆಡಿ ರಾಯರ ದರ್ಶನ ನೋಡಿಸಿದ್ದೀನಿ, ಕೆಲವರು ದರ್ಶನ ಮಾಡಿದ್ದೀರಾ. ಇವಾಗ ಕೆರೆಗೆ ಹೋಗಿ ನೀರು ಇದೆಯಾ ಇಲ್ಲ ಅಂತೇಳ್ಬಿಟ್ಟು ಒಂದು ಸರಿ ಚೆಕ್ ಮಾಡ್ಕೊಂಬರೋಣ ಬನ್ನಿ. ನೋಡಿ ಗೈಸ್, ನೀರು ತುಂಬ ಕಡಿಮೆ ಇದೆ, ಸ್ನಾನ ಮಾಡಬೇಕು ಮಕ್ಕಳು ಅಂತಂದರು. ಸಿಕ್ಕಾಪಟ್ಟೆ ಕಡಿಮೆ ಇದೆ ನೀರು, ನೋಡ್ತಾ ಇರ್ಬೋದು. ನೀರೇನು ಇಲ್ಲ, ಮಳೆ ಕಡಿಮೆ ಇದೆಯಲ್ಲ, ಅದು ದೂರ ಐತೆ, ಅಲ್ಲಿಗೆ ಹೋಗ್ಬೇಕು. ಸುಮಾರು 1-2 ಕಿಲೋಮೀಟ್ರ್ ಹೋಗ್ಬೇಕು ಒಳಗಡೆಗೆ. ಈ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, ಹೆಜ್ಜೆ ಇಡೋಕ್ಕಾಗಲ್ಲ. ಆದರೆ ಹೆಂಗೆ ಹೋಗಿ ಸ್ನಾನ ಮಾಡಬೇಕಂತ ಒಂದು ಅರ್ಥ ಆಗ್ತಾಯಿಲ್ಲ. ನೋಡೋಣ, ಟ್ರೈ ಮಾಡೋಣ. ಸ್ನಾನ ಮಾಡೋಕ್ಕಂತೂ ನೀರು ಇಲ್ಲ, ಅದರಲ್ಲಿ ಬೇರೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಅದಕ್ಕೆ ಟೈಮ್ ಬೇರೆ ಇವಾಗ 3 ಗಂಟೆ ಆಗ್ತಾಯಿದೆ. ಹೋಟ್ಲಿಗೆ ಹೋಗಿ ಊಟ ತೊಗೊಂಡು ಹುಡುಗರಿಗೆ ಊಟ ತಿಂದುಬಿಟ್ಟು ಎಲ್ಲ ಪ್ರಿಪೇರಿ ಆಗಿ ಮತ್ತು ಬಿಚ್ಚಾಲಿಗೆ ಹೋಗ್ತೀವಿ. ಬಿಚ್ಚಾಲಿಗೆ ಹೋದಾಗ ವೀಡಿಯೋನ ತೋರಿಸ್ಕೊಡ್ತೀನಿ. ಬಿಸಿಲು ಗ್ಯಾಸ್, ಈ ಬಿಸಿಲಲ್ಲೂ ಈ ಕ್ರೌಡ್ ನೋಡಿ ಹೆಂಗೈತೆ. ಇಲ್ಲಿ ನೋಡಿ ಪ್ರಸಾದಕ್ಕೆ ಎಷ್ಟೊಂದು ಕ್ಯೂ ಇದೆ ನೋಡಿ. ಯಾಕಂದರೆ ಇವತ್ತು ಶನಿವಾರ ಭಾನುವಾರ ಸಿಕ್ಕಾಪಟ್ಟೆ ರಶ್ ಇರುತ್ತೆ ನೋಡಿ. ಬಿಸಿಲಲ್ಲೂ ರಜೆಗೆಲ್ಲ ಬೇರೆ ಇದೆ ಮಕ್ಕಳಿಗೆ, ಎಲ್ಲರೂ ಬಂದವ್ರೆ ನೋಡಿ. ಎಷ್ಟೊಂದು ರೋಡ್ ಇದೆ ನೋಡಿ ಪ್ರಸಾದಕ್ಕೆ ಕ್ಯೂ. ಪಾಪ ಬಿಸಿಲಿಗೆಲ್ಲ ನೆರಳು ಕೆಳಗಡೆ ನಿಂತವ್ರೆ ನೋಡಿ, ಒಂಚೂರು ಗಾಳಿ ಇಲ್ಲ. ಈಗ ಹೋಗಿ ಊಟ ತಗೊಂಡು ಊಟ ಮಾಡಿ ಪ್ರಿಪೇರ್ ಆಗಿ ಮಂಚಲಕ್ಕೆ ಹೊರಡ್ತೀವಿ. ಏಕಶಿಲಾ ಬೃಂದಾವನ ದರ್ಶನ ಮಾಡಿಸ್ತೀನಿ, ದಯವಿಟ್ಟು ಬನ್ನಿ ಹೋಗೋಣ. ಈ ಹೋಟ್ಲಿಗೆ ಆಗಿರುತ್ತೆ ಗುರು ರಾಘವೇಂದ್ರ ಅಂತ ಅಂದ್ಬಿಟ್ಟು. ಇದು ಟಿಫನ್ನು, ಇದು ಊಟ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಇಲ್ಲೇ ಬರ್ತೀವಿ ನೋಡಿ ಗೈಸ್. ಊಟದ ಟೈಮ್ ಆಯಿತು, ಊಟ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಊಟ ತಗೊಳ್ಳೋಣ ಅಂತ ಬಂದಿದ್ದೀನಿ. ಯಾವಾಗಲೇ ತೋರಿಸಿದ್ದೀನಿ ನಿಮ್ಮ ಹೋಟ್ಲು, ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಯಾವಾಗೂ ಅಂದ್ರೂ. ಅದಕ್ಕಾಗಿ ಇಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದೇ ಹೋಟ್ಲಿಗೆ ಬಂದು ನಾವು ಯಾವತ್ತೂ ಪಾರ್ಸಲ್ ತೊಗೊಂಡು ಹೋಗ್ತೀವಿ ಗೈಸ್. ನಮಸ್ಕಾರ ಗೈಸ್, ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ಬೇಕಾಗಿತ್ತು. ನಾವು ರೆಗ್ಯುಲರಾಗಿ ಯಾವಾಗಲೂ ಬಂದರೂ ಇದೊಂದು ಹೋಟೆಲ್ಗೆ ಬರ್ತೀವಿ. ಹೋಟ್ಲು ಹೆಸ್ರು ಏನು ಸರ್ವಿಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಗೈಸ್. ಶ್ರೀಕಾರ್ ಪ್ಯಾರಡೈಸ್ ಅಂತ ಹೇಳ್ಬಿಟ್ಟು ಹೊಸ ಬಿಲ್ಡಿಂಗು, ತುಂಬ ಅದ್ಭುತವಾಗಿ ಸರ್ವಿಸನ್ನು ಕೊಡ್ತಾರೆ. ಒಳಗಡೆ ಹೋಗ್ಬಿಟ್ಟು ಮ್ಯಾನೇಜರ್ನ ಮತ್ತು ಹುಡುಗರನ್ನ ಪರಿಚಯ ಮಾಡಿಕೊಡ್ತೀನಿ, ಯಾವ ಥರ ಸರ್ವಿಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಬನ್ನಿ ಗೈಸ್. ನೋಡಿ ಗೈಸ್, ಹೋಟ್ಲು ಒಳಗಡೆ ಬಂದಿದ್ದೀನಿ ರಿಸೆಪ್ಷನ್ಗೆ. ಅವ್ರ ಹತ್ರ ಕೇಳ್ಕೊಂಡು ಹೋಗ್ತೀನಿ ಯಾವ ಥರ ಸರ್ವಿಸ್ ಕೊಡ್ತಾರೆ, ಏನು ಒಂದು ರೂಮ್ಗೆ ಏನು ಚಾರ್ಜ್ ಮಾಡ್ತಾರೆ ಅಂತೇಳ್ಬಿಟ್ಟು ಪರಿಚಯ ಮಾಡಿಕೊಡ್ತೀನಿ. ಬನ್ನಿ ಗೈಸ್ ಹೋಗೋಣ. ಸರ್ ನಿಮ್ಮ ಹೆಸರು? ಶೇಖರ್ ಸರ್. ಶೇಖರ್ ಅಂತ. ಸರ್ ಎಷ್ಟು ವರ್ಷದಿಂದ ನೀವು ಇಲ್ಲಿ ಸರ್ವಿಸ್ ಮಾಡ್ತಾಯಿದ್ದೀರಾ? ಇಲ್ಲಿ 3 ಮಂತ್ಸ್. 3 ಮಂತ್ಸ್ ಅಂತ. ಮುಂಚೆ ಬೇರೆಯವ್ರಿತ್ತು? ಓಕೆ ಸರ್. ಸರ್ವಿಸ್ ಯಾವ ಥರ ಕೊಡ್ತೀರಾ ನೀವು? ಎಲ್ಲ ಫೆಸಿಲಿಟಿ ಇದೆ ಸರ್ ನಮ್ಮ ಹತ್ರ. ಏನೇನು ಫೆಸಿಲಿಟಿ ಇದೆ ಸರ್?
ಬಿಸಿನೀರು ಮತ್ತು ಕರೆಂಟ್ ಜೊತೆ ಜನ್ರೇಟ್ರು ಓಕೆ ಮತ್ತು ಏನಾರ ಬೇಕಾದರೆ ರೂಮ್ ಸರ್ವಿಸಿಂಗು ಎಲ್ಲ ಫೆಸಿಲಿಟಿ ಐತೆ ನಮ್ಮ ಹತ್ರ ಮತ್ತು ಇಲ್ಲಿ ಪಂಚಮುಖಿ ಬಿಚ್ಚಲ್ಲ ಅಂದರೆ ಕೂಡ ನಮ್ಮ ಹತ್ರ ಕಾರ್ ಸರ್ವಿಸಿಂಗ್ ಕೂಡ ಐತೆ. ಒಂದು ರೂಮಲ್ಲಿ ಮಿನಿಮಮ್ ಅಂದರೆ ಸ್ಟಾರ್ಟಿಂಗು ಎಷ್ಟು ಬೆಡ್ ಇದೆ ಸರ್ ಇಲ್ಲಿ ಡಬಲ್ ಬೆಡ್ಡು 3 ಬೆಡ್ಡು 4 ಬೆಡ್ಡು 5 ಬೆಡ್ಡು ಈ ಥರ ಇರ್ತವೆ ಸರ್. ಸ್ಟಾರ್ಟಿಂಗು 3 ಬೆಡ್ 3 ಬೆಡ್ Double 2 ಬೆಡ್ bed. ಸ್ಟಾರ್ಟ್ 2 ಬೆಡ್ 2 ಬೆಡ್ 2 ಬೆಡ್ಗೆ ನಾನ್ ಎ ಸಿ ಏನು ಚಾರ್ಜ್ ಮಾಡ್ತೀರಾ? ಸರ್ ಮಾಮೂಲು ಸೋಮವಾರ ಮಂಗಳವಾರ ಬಂದರೆ ಆವಾಗ 2,500 ನಾನ್ ಎಸ್ ಬಂದು 2,000 ರುಪೀಸ್, ಎ ಸಿ ಬಂದು 2,500 ಸೋಮವಾರ ಮಂಗಳವಾರ ಬಂದರೆ. ಓಕೆ ಮತ್ತು ಈಗ ರೆಸ್ಟ್ ಜಾಸ್ತಿ ಬಂದರೆ ಅವಾಗ ಜಾಸ್ತಿ ಆಗುತ್ತೆ. ಓಕೆ 3 ಬೆಡ್ಗೆ 3 ಬೆಡ್ ಬಂದು 500 ರೂಪಾಯಿ ಡಿಫ್ರೆನ್ಸ್ ಅದಕ್ಕೆ ಇದಕ್ಕೆ. 3 ಬೆಡ್ ಬಂದು 3,000 ನಾನ್ ಎ ಸಿ. ಓಕೆ ಮತ್ತು 4 ಬೆಡ್ 5 ಬೆಡ್ 5 ಬೆಡ್ ಬಂದು ಎ ಸಿ ಬಂದು 4,500 ವೀಕೆಂಡಲ್ಲಿ ವೀಕೆಂಡಲ್ಲಿ. ಮಾಮೂಲು ನೀವು ಸೋಮವಾರ ಮಂಗಳವಾರ ಬಂದರೆ 4 ಬೆಡ್ ಬಂದು 3,500 3,000 ರುಪೀಸ್. ಓಕೆ ಇವಾಗ ಒಬ್ಬೊಬ್ಬ ಕಸ್ಟಮರ್ ಬಂದರೆ 3 ದಿವಸ 4 ದಿವಸ ಸ್ಟೇ ಮಾಡ್ತಾರೆ. ಹೌದು, ಆವಾಗ ಕ್ಲೀನಿಂಗ್ ಎಲ್ಲ ಯಾವ ಥರ ದಿನಕ್ಕೆ ಒಂದ್ಸರಿ ಮಾಡ್ತೀರಾ ಇಲ್ಲ ಎಲ್ಲ ಒಂದು ಸಾರಿ ಕ್ಲೀನ್ ಮಾಡ್ತಾರೆ. ಹಾಂ, ದಿನಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ತಾರೆ. ಮತ್ತು ಅವ್ರಿಗೆ ಏನನ್ನ ಫುಡ್ ಆಗಿರ್ಬೋದು ಟೀ ಕಾಫಿ ಆಗಿರ್ಬೋದು ಎಲ್ಲ ಈ ಫೆಸಿಲಿಟಿ ಥರ ಐತೆ. ಸರ್ವಿಸ್ ಬೇಕು ಅಂತಂದರೆ ಹಾಂ, ಲ್ಯಾಂಡ್ ನಂಬರ್ ಐತೆ ನಮ್ದು. ಅವ್ರು ಕಾಲ್ ಮಾಡಿದ್ರೆ ನಮ್ಮ ಹುಡುಗಿ ಎಲ್ಲ ಕಲಿಸ್ಕೊಂಡು ಅವ್ರು ಹೇಳ್ತೀನಿ. ತೋರಿಸ್ತೀರಾ? ಓಕೆ ಮತ್ತು ಆ ಥರ ಏನೇನ ಸ್ಪೇಸ್ಗಳ ಹತ್ರ ಇದ್ದರೆ ಅದನ್ನು ಬೇಕಾದ್ರೆ ಎಲ್ಲ ಅದೇ ಎಲ್ಲ ಸರ್ವಿಸಿಂಗ್ ಐತೆ, ಕಾರ್ ಸರ್ವಿಸಿಂಗ್ ಐತೆ. ಅವ್ರು ಕರ್ಕೊಂಡ್ಬಂದು ಮತ್ತೆ ಇಲ್ಲೇ ಡ್ರಾಪ್ ಮಾಡ್ತಾರೆ. ಪಾರ್ಕಿಂಗ್ ಎಲ್ಲ ಕೊಡ್ತೀರಾ? ಎಲ್ಲ ಪಾರ್ಕಿಂಗ್ ಐತೆ ನಮ್ಮ ಹತ್ರ. ಪಾರ್ಕಿಂಗ್ ಎಲ್ಲ ದೇವಸ್ಥಾನದಿಂದ ಇಲ್ಲಿಂದ 2 ಮಿನಿಟ್ಸ್ ವಾಕಬಲ್ ನಡ್ಕೊಂಡು ಹೋಗ್ಬೋದು ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಎಷ್ಟು ದೂರ ಇದೆ ಇಲ್ಲಿ? 2 ಮಿನಿಟ್ಸ್ ವಾಕಬಲ್ ದೇವಸ್ಥಾನಕ್ಕೆ. ಸರ್ ತುಂಬ ಧನ್ಯವಾದಗಳು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಥ್ಯಾಂಕ್ಸ್.